ಒಳಗೆ ಹಾಕ್ರಿ. ಹಾಕೋದ್ ಮುಂದೆ ಕೊಯ್ನ ಪಿನ್ನ ಚಾವಿ ಎಲ್ಲ ಚೆಕ್ ಮಾಡಿ ಹಾಕ್ರಿ. ಮಿಷಿನಾಗ ಏನಾರ ಮರ್ತಿರ್ತಾರಲ್ಲ ಎಲ್ಲ ತೆಗೆದು ಹಾಕ್ರಿ. ಅರ್ಬಿಗೆ ಫೋಲ್ಡ್ ಮಾಡಿರ್ತಾರೆ ಹಿಂಗೆ ಎಲ್ಲ ಸೀದಾ ಮಾಡಾಕ್ಬೇಕು. ಉಲ್ಟಾ ಇದ್ದಿದ್ದು ಅರ್ಬಿ ಸೀದಾ ಮಾಡಿ ಒಳಗೆ ಹಾಕ್ರಿ. ಹಾಕಿದ್ಮೇಲೆ ಲಾಕ್ ಕಟ್ ಅಂತೇಳಿ ಕೊಡ್ಬೇಕ್ರಿ. ಓಕೆ, ಸೋಪ್ ಅಥವಾ ಲಿಕ್ವಿಡ್ ಹಾಕೋದಿತ್ತಂದ್ರೆ ಇಲ್ಲಿ ಹಾಕ್ರಿ. ಲಿಕ್ವಿಡ್ ಹಾಕೋದಿತ್ತಂದ್ರೆ ಇಲ್ಲಿ ಹಾಕ್ರಿ. 7 kg ಒಳಗಡೆ ಅರ್ಬಿ ಇದ್ದು ಅಂತಂದ್ರೆ ಇಲ್ಲಿ ಹಾಕ್ರಿ. 7 kg ಅರ್ಬಿ ಫುಲ್ ಇದ್ದು ಅಂತಂದ್ರೆ ಇಲ್ಲಿ ಎಷ್ಟು ಹಾಕಿರ್ತಾರಲ್ಲ ಇದ್ರ 50% ಇಲ್ಲಿ ಕಂಫರ್ಟ್ ಅಥವಾ ವ್ಯಾನಿಷ್ ಇಲ್ಲಿ. ಇದು ಸ್ವಲ್ಪ ಪುಷ್ ಮಾಡಿ ಬರ್ತಿದೆ. ಇದು ಮಾಡಿ ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಕೊಂತಿರ್ಬೇಕು. ಮತ್ತೆ ಇದೇ ಟೈಪ್ ಅಲ್ಲಿ ಹಾಕಿ ಫಿಟ್ ಮಾಡಬೇಕು. ಯಾಕಂದ್ರೆ ಇದು ಲಿಕ್ವಿಡ್ ಹಿಡಿದು ಒನ್ ಟೈಮ್ ಜಿಗಿಡ್ ಆಗಿರ್ತೈತಿ. ಕ್ಲೀನ್ ಮಾಡ್ಕೊಂತಿರ್ಬೇಕು. ಇದು ರಾತ್ರಿ ಅರ್ಬಿ ಹಾಕಿದ್ರಿ ಇದು ಆನ್ ಆಫ್ ಇದೆ. ಇದಿಷ್ಟು ಟಚ್ ಸ್ಕ್ರೀನ್ ರೀ. ಇದು ಆನ್ ಇದೆ. ಇವೆಲ್ಲ ಪ್ರೋಗ್ರಾಮ್ಸ್. ಅಲರ್ಜಿ ಕೇರ್ ಅಂತ ನೋಡ್ರಿ. ಫಸ್ಟ್ ಒಂದು ಅಲರ್ಜಿ ಕೇರ್ ಅಂತಂದ್ರೆ ದವಾಖಾನಿ ಬಟ್ಟಿ ಅಥವಾ ಸ್ಕಿನ್ ಪ್ರಾಬ್ಲಮ್ ಇರ್ತದಲ್ಲ ಅಂತವ್ರಿಗೆ ಬೇರೆ ಹಾಕೋರಿ. ಇದು ಪ್ಯೂಕ್ 30 ಅಂತಂದ್ರೆ ಒಂದು ಪ್ಯಾಂಟ್ ಒಂದು ಸೆಟ್ ಅಷ್ಟೇ ಇದ್ರೊಳಗೆ ಹೆಚ್ಚಿಗೆ ನಡಂಗಿಲ್ಲ. ಈ ಪಾಟಿಗೆ ಒಂದು ಪ್ಯಾಂಟ್ ಒಂದು ಸೆಟ್ ಅಷ್ಟೇ ಹೆಚ್ಚಿಗೆ ನಡಂಗಿಲ್ಲ. ಮಿಕ್ಸ್ಡ್ ಫ್ಯಾಬ್ರಿಕ್ ಅಂತಂದ್ರೆ ಡೈಲಿ ಯೂಸ್ ಮಾಡ್ತಿರ್ಲ ಅರ್ಬಿ ಅವಾಗ್ರಿ ಎಲ್ಲಾ ಬಂದ್ರೊಳಗೆ ಜೀನ್ಸ್ ಪ್ಯಾಂಟ್ ಎಲ್ಲ ಟೋಟಲಿ ಕಾಟನ್ ಕ್ಲಾತ್ ಅಂತಂದ್ರೆ ಚಾದರ್ ಅಥವಾ ಬೆಡ್ಶೀಟ್ ಕೌದಿ ನಡಂಗಿಲ್ಲ. ಚಾದರ್ ಬೆಡ್ಶೀಟ್ ರಗ್ ನಡಿತಾವ. ಕೌದಿ ಏನು ಮೊದ್ಲೇನು ಹೊಲ್ದಿರ್ತಾರಲ್ಲ ಅಂತ ನಡಂಗಿಲ್ಲ. ಕಾಟನ್ ಅಂತಂದ್ರೆ ಬರೀ ಕಾಟನ್ ಅರ್ಬಿ ಅಷ್ಟೇ. ಬಿಳಿ ಅರ್ಬಿ ಕಾಟನ್ ಮೃದು ಇರ್ತಾವ್ರಿ. ಆಕ್ಟಿವ್ ವೇರ್ ಅಂತಂದ್ರೆ ಹೊಸ ಅರ್ಬಿ. ಹ್ಯಾಂಡ್ ಅಂತಂದ್ರೆ ಸ್ವೆಟರ್. ಡೈಲಿ ಕೇರ್ಸ್ ಅಂತಂದ್ರೆ ಸಾರಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದು ಟಿಕ್ಲಿ ಇರ್ತಾವಲ್ಲ ಅರ್ಬಿ ಟಬ್ ಕ್ಲೀನರ್ ತಿಂಗಳಿಗೊಮ್ಮೆ ಕಂಪಲ್ಸರಿ ಟಬ್ ಕ್ಲೀನ್ ಪೌಡರ್ ಸಿಗುತ್ತಿರೋದ. ಆ ಪೌಡರ್ ಇಲ್ಲಿ ಹಾಕಿ ಅರ್ಬಿ ನೀವು ವಾಶ್ ಮಾಡಿ ಲಿಕ್ವಿಡ್ ಇರ್ತಲ್ಲ ಅದು ಮಿಕ್ಸ್ ಮಾಡಿ ಕಂಪಲ್ಸರಿ 40 ದಿವಸಕ್ಕೊಮ್ಮೆ ಟಬ್ ಕ್ಲೀನ್ ಮಾಡ್ಕೊಂತಿರ್ಬೇಕು. ಟೈಮ್ ತಾನೇ ತೊಗೊಂಡ್ಬಿಡ್ತಾರೆ. ಅದು ನೀವು ಏನು ಮಾಡಬೇಕಾಗಿತ್ತು ನೀವೆಲ್ಲ ಅದಾವಲ್ಲ ಟೈಮಿಗೆ ತಾನೇ ತೊಗೊಂಡ್ಬಿಡ್ತಾರೆ. ಅರ್ಬಿನ ಹಾಕ್ತಾರಲ್ಲ ವಜ್ಜ ರೇಟ್ ಇರ್ತಲ್ಲ ಅದು ಗೇನ್ ಮಾಡ್ತಾರೆ. ಫಸ್ಟ್ ಎಷ್ಟು ವಜ್ಜ ಇರ್ತಂತ ಅದ್ರ ಮೇಲೆ ಟೈಮ್ ಡಿಪೆಂಡ್. ಓಕೆ, ರೀಮ್ಸ್ ಅಂಡ್ ಸ್ಪಿನ್ ಅಂತಂದ್ರೆ ಅರ್ಬಿ ಕೈಲಿ ಹೊರಗಡೆ ಒಗ್ದಿರಿ ಜಸ್ಟ್ ನಿಮ್ಗೆ ಹಿಂದಿಸ್ಕೊಡಕ್ಕೆ ಅಷ್ಟೇ. ಅರ್ಬಿ ಕೈ ಹೊರಗಡೆ ಒಗ್ದಿರಿ ನೀವು ನಮ್ಮ ಹಿಂಡಾಗ ಹೋದ್ರಿ ಅಂತ ಹಾಕ್ಬಿಡೋದು. ಇದು ಹಿಂಡಿಸ್ಕೊಟ್ಬಿಡೋದು. 50 to 60% ಜಸ್ಟ್ ಒಂದು 10 ನಿಮಿಷ ಹೊರಗೆ ಹಾಕ್ಬಿಟ್ರೆ ಎಲ್ಲ ಬಂದ್ಬಿಡ್ತೈತಿ. ಇದ್ರೊಳಗೆ ಪ್ರೋಗ್ರಾಮ್ ಯಾವುದೇ ಹೇಳ್ರಿ ಜಸ್ಟ್ ಬಟನ್ ಪ್ರೋಗ್ರಾಮ್ 30 ಇಟ್ರಿ ನೀವು ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಆಗ್ತದೆ. ಟಚ್ ಮಾಡಲೇಬೇಕು. ಪ್ರೋಗ್ರಾಮ್ ಇಟ್ಟು ಸ್ಟಾರ್ಟ್ ಮಾಡ್ಬೇಕು. ನೀವು ತಗೊಳ್ಳೋಕೆ ಹೋಗ್ಬೇಡಿ, ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಫಾಸ್ಟ್ ಆಯಿತು. ಈ ಟೈಮ್ ನೋಡಿರಿ 30 ನಿಮಿಷ ತೊಗೊತೀವಿ. ಇದು ಒಂದೇ 30 ನಿಮಿಷ ತೊಗೊತೀವಿ. ಉಳಿದಿದ್ದೆಲ್ಲ 1 ತಾಸು 40 ನಿಮಿಷ ಅಥವಾ 1 ತಾಸು ತೊಗೊತೀವಿ. ಬರ್ತಾ ಟೈಮ್ ಕಡಿಮೆ ಆಗ್ತೈತಿ. 29, 28 ಹಂಗೆ ಬರ್ತಾ ಜೀರೋ ಆಗಿ ಅವಾಜ್ ಬರ್ತೈತೆ ಟಿ ಡಿ 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 ಅಂತೇಳಿ. ಅದು ಮೋಟ್ರದ ವರ್ಕ್ ಮಾಡ್ಸಕ್ಕೆ ಮೋಟ್ರ್ ಬೇರೆ ಶಿಫ್ಟಿಂಗ್ ಮಾಡಿದ್ರಿ ಆ ಟೈಮ್ದಾಗ ಮಾಡ್ಸ್ಕೊಂಡ್ಬಿಡ್ತಿದ್ವಿ. ಏನು ಒಂದು ಜಮಾ ಹಾಕಿ ನೋಡೋಣ ಅದು ನೀರು ಫೋರ್ಸ್ ಇಲ್ಲ. ಇನ್ನೂ ಫೋರ್ಸ್ ಬೇಕ್ರಿ. ಆ್ಯಕ್ಚುಲಿ ಇದು ನಡೀತೈತೆ ನಿಮಗೆ ಫೋರ್ಸ್ ಏನಾದರೂ ಮಾಡ್ಕೋದಿಲ್ಲ. ಹಿಂಗೆ ಅಂದ್ರೆ